ನೋಡಿ ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಮೈನಸ್ 3xy ಡ್ಯಾಶ್ ಪ್ಲಸ್ 5y ಇಸ್ ಈಕ್ವಲ್ ಟು 3 ಸೈನ್ ಆಫ್ ಲಾಗ್ ಎಕ್ಸ್. ಇದನ್ನ ಬರ್ಕೊಳ್ಳೋಣ ಕ್ವಶನ್ನ ಫಸ್ಟು. ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಮೈನಸ್ 3xy ಡ್ಯಾಶ್ ಪ್ಲಸ್ 5y ಇಸ್ ಈಕ್ವಲ್ ಟು 3 ಸೈನ್ ಆಫ್ ಲಾಗ್ ಎಕ್ಸ್. ಇಲ್ಲೇನು ಮಾಡಿ ಅಂದರೆ ನೀವು ಕ್ವಶನಲ್ಲಿ ಯಾವ ಥರ ಇದೆ, ಎಕ್ಸ್ ಸ್ಕ್ವೇರ್ ಇಂಟು ವೈ ಡಬಲ್ ಡ್ಯಾಶ್ ಇದೆ. ಏನಿದೆ? ಇಂಟು ವೈ ಡಬಲ್ ಡ್ಯಾಶ್. ಮೊದಲು ಹೆಂಗೆ ಬರ್ತಿತ್ತು ಅಂದರೆ ನಿಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 3dy ಬೈ ಡಿ ಎಕ್ಸ್ ಪ್ಲಸ್ 5y ಈಸ್ ಈಕ್ವಲ್ ಟು ಸಮಥಿಂಗ್. ಗೊತ್ತಾಗ್ತಿದೆಯಲ್ವಾ? ಅಥವಾ ಹೇಳಿ, ಡಿ ಸ್ಕ್ವೇರ್ ಮೈನಸ್ 3d ಪ್ಲಸ್ 5 ಇಂಟು ವೈ ಈಸ್ ಈಕ್ವಲ್ ಟು ಸಮಥಿಂಗ್ ಬರ್ತಿತ್ತು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ವೈ ಡಬಲ್ ಡ್ಯಾಶ್, ಇದಕ್ಕೆ ವೈ ಡ್ಯಾಶು 5y ಈಸ್ ಈಕ್ವಲ್ ಟು ಸಮಥಿಂಗ್, ಈ ಥರ ಬರ್ತಿತ್ತು. ಆದರೆ ಈಗ ಕ್ವಶನ್ ಯಾವ ಥರ ಇದೆ, ಎಕ್ಸ್ ಸ್ಕ್ವೇರ್ ಇಂಟು ವೈ ಡಬಲ್ ಡ್ಯಾಶ್ ಎಕ್ಸ್ ಇಂಟು ಎಕ್ಸ್ ಜೊತೆಗೆ ಮಲ್ಟಿಪ್ಲೈ ಇದೆ. ಆವಾಗ ಇದನ್ನ ಕೌಚಿಸ್ ಈಕ್ವೇಷನ್ ಅಂತೀವಿ, ಕೌಚಿಸ್ ಲೀನಿಯರ್ ಈಕ್ವೇಷನ್ ಅಂತೀವಿ. ಈ ಕೌಚಿಸ್ ಲೀನಿಯರ್ ಈಕ್ವೇಷನ್ ಬಂದರೆ ಪ್ರಾಬ್ಲಮ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕಂದ್ರೆ ಪುಟ್ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ ತೊಗೋಬೇಕು. ಏನಂತ ತೊಗೋಬೇಕು? ಪುಟ್ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್. ಆಮೇಲೆ ಆರ್, ಈಗ ಲಾಗ್ ಎಕ್ಸ್ ಅಂದರೆ ಲಾಗ್ ಈ ಕಡೆ ಬಂದರೆ ಇ ಪವರ್ ಆಗುತ್ತೆ. ಇ ಪವರ್ ಟಿ ಏನಾಗುತ್ತೆ? ಇ ಪವರ್ ಟಿ ಈಸ್ ಈಕ್ವಲ್ ಟು ಎಕ್ಸ್. ಆಮೇಲೆ ಏನು ಮಾಡಬೇಕಂದ್ರೆ ದೆನ್ ವಿ ಹ್ಯಾವ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ದೆನ್ ವಿ ಹ್ಯಾವ್. ಫಸ್ಟ್ ಏನು ಮಾಡಬೇಕು? ಕ್ವಶನ್ ಬರ್ಕೊಳ್ಳಿ. ಆಮೇಲೆ ಪುಟ್ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಆರ್ ಇ ಪವರ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ದೆನ್ ವಿ ಹ್ಯಾವ್ ಅಂತ ಬರೆದು ಎಕ್ಸ್ ವೈ ಡ್ಯಾಶ್ ಅಂದರೆ ಡಿ ವೈ ಅಂತ ಬರ್ಕೋಬೇಕು. ಎಕ್ಸ್ ವೈ ಡ್ಯಾಶ್ ಅಂದ್ರೇನು? ಡಿ ವೈ. ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದರೆ ಡಿ ಇಂಟು ಡಿ ಮೈನಸ್ 1 ಇಂಟು ವೈ ವೇರ್ ಡಿ ಅಂದರೆ ಡಿ ಬೈ ಡಿ ಟಿ ಅಂತ ಬರ್ಕೋಬೇಕು. ಅರ್ಥ ಆಯ್ತಲ್ವಾ? ಇದು ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ತೊಗೊಂಡ್ರೆ ಎಕ್ಸ್ ವೈ ಡ್ಯಾಶ್ ಬಂದು ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಬಂದು ಡಿ ವೈ ಬೈ ಡಿ ಟಿ ಆಗುತ್ತೆ ಅಂತ. ಅರ್ಥ ಆಯ್ತಲ್ವಾ? ಅಂದರೆ ಎಕ್ಸ್ ವೈ ಡ್ಯಾಶ್ ವಿಲ್ ಬಿಕಮ್ ಡಿ ವೈ, ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಬಿಕಮ್ ಡಿ ಇಂಟು ಡಿ ಮೈನಸ್ 1 ಇಂಟು ವೈ. ಇದು ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ತೊಗೊಂಡ್ರೆ ಇಷ್ಟೆಲ್ಲ ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ಇಲ್ಲೇನು ಮಾಡಬೇಕು? ಈಕ್ವೇಷನ್, ಗಿವನ್ ಈಕ್ವೇಷನ್ ಬಿಕಮ್ಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ದ ಗಿವನ್ ಈಕ್ವೇಷನ್ ಬಿಕಮ್ಸ್. ದ ಗಿವನ್ ಈಕ್ವೇಷನ್ ಬಿಕಮ್ಸ್. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಬದಲು ಏನಂತ ಬರ್ಕೋಬೇಕು? ಡಿ ಇಂಟು ಡಿ ಮೈನಸ್ 1 ಇಂಟು ವೈ. ಗೊತ್ತಾಗ್ತಿದೆಯಲ್ವಾ? ಮೈನಸ್ 3 ಎಕ್ಸ್ ವೈ ಡ್ಯಾಶ್ ಬದಲು ಏನಂತ ಬರ್ಕೋಬೇಕು? ಡಿ ಇಂಟು ವೈ ಪ್ಲಸ್ 5y. ಗೊತ್ತಾಗ್ತಿದೆಯಲ್ವಾ? ಈಸ್ ಈಕ್ವಲ್ ಟು 3 ಸೈನ್ ಲಾಗ್ ಎಕ್ಸ್ ಬದಲು ಟಿ. ಅರ್ಥ ಆಯ್ತಲ್ವಾ? 3 ಸೈನ್ ಟಿ ಆಗುತ್ತೆ. ಏನಾಗುತ್ತೆ? ಎಲ್ಲ ಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಬದಲು ಏನಂತ ಬರ್ಕೋಬೇಕು? ಡಿ ಇಂಟು ಡಿ ಮೈನಸ್ 1 ವೈ ಮೈನಸ್ 3 ಎಕ್ಸ್ ವೈ ಡ್ಯಾಶ್ ಬದಲು ಡಿ ವೈ 5y ಹಂಗೆ ಇರಲಿ. 3 ಸೈನ್ ಲಾಗ್ ಎಕ್ಸ್ ಬದಲು ಏನಂತ ಬರ್ಕೋಬೇಕು? ಟಿ. ಅರ್ಥ ಆಗ್ತಿದೆಯಲ್ವಾ? ಲಾಗ್ ಎಕ್ಸ್ ಬದಲು ಟಿ ಹಾಕಿದ್ರೆ 3 ಸೈನ್ ಟಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಫಸ್ಟ್ ಏನು ಮಾಡಬೇಕು? ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ಆ ಥರ ಬಂದರೆ ಪುಟ್ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್. ಟಿ ಲಾಗ್ ಎಕ್ಸ್ ತೊಗೊಂಡ್ರೆ ಇಷ್ಟು ಗಂಟ ಅದು ಬಂದೇ ಬರುತ್ತೆ. ಟಿ ಲಾಗ್ ಎಕ್ಸ್ ಆದರೆ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ. ಆಮೇಲೆ ಇದನ್ನ ಫುಲ್ ಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಬದಲು ಡಿ ಇಂಟು ಡಿ ಮೈನಸ್ 1 ಇಂಟು ಟಿ. ಈವನ್ ಇಲ್ಲಿ ವೈ ಡಬಲ್ ಡ್ಯಾಶ್ ವೈ ಡ್ಯಾಶ್ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಅಂತ. ಇದನ್ನ ಡಿ ವೈ ಬೈ ಡಿ ಟಿ ಕನ್ವರ್ಟ್ ಆಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ಗೆ ಕನ್ವರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಅರ್ಜೆಂಟ್ಗೆ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಮಾಡೋಕ್ಕೆ ಈ ಥರ ಫಸ್ಟು ಬರ್ಕೊಂಡು ಇದನ್ನ ಈ ಥರ ಕನ್ವರ್ಟ್ ಮಾಡ್ಕೋಬೇಕು. ಇದು ಕನ್ವರ್ಟ್ ಮಾಡಿದ್ಮೇಲೆ ಎಲ್ಲ ಸೇಮ್ ಮೊದಲು ಮಾಡ್ತಿದ್ರಲ್ಲ ಆ ಥರನೇ. ಅರ್ಥ ಆಯ್ತಲ್ವಾ? ಇದು ರೈಟಲ್ಲಿ ಸೈನ್ ಅಂತ ಬಂದರೆ ಸೈನ್ ಕಾಸ್ ಬಂದರೆ ಟೈಪ್ 2 ಫಾರ್ಮು. ಗೊತ್ತಾಯ್ತಲ್ವಾ? ಈಗ ಇಲ್ಲಿ ವೈನ ಕಾಮನ್ ತೊಗೊಳ್ಳಿ. ಏನು ಉಳಿಯುತ್ತೆ? ಡಿ ಇಂಟು ಡಿ ಮೈನಸ್ 1 ಅಂದರೆ ಡಿ ಇಂಟು ಡಿ ಏನು? ಪ್ಲಸ್ ಇಂಟು ಮೈನಸ್ ಡಿ ಇಂಟು 1 ಏನು? ಡಿ ಮೈನಸ್ 3d ಪ್ಲಸ್ 5 ಇಂಟು ವೈ ಇಸ್ ಈಕ್ವಲ್ ಟು 3 ಸೈನ್ ಟಿ. ಮೈನಸ್ ಡಿ ಮೈನಸ್ 3d ಏನು?
minus 4d is equal to 3 sin t. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೆದು ಡಿ ಬದಲು ಏನಂತ ಬರ್ಕೋಬೇಕು? ಎಮ್ ಸ್ಕ್ವೇರ್ ಮೈನಸ್ ಎಮ್ ಎಲ್ಲೆಲ್ಲಿ ಡಿ ಇದೆ ಅಲ್ಲಿ ಎಮ್ ಹಾಕ್ಕೊಳ್ಳಿ. ಎಮ್ ಸ್ಕ್ವೇರ್ ಮೈನಸ್ 4m + 5 is equal to 0. ಇಲ್ಲಿ ಎ ಅಂದರೆ 1, ಬಿ ಅಂದರೆ -4, ಸಿ ಅಂದರೆ 5. ಈಗ ಏನಾಗುತ್ತೆ? ಎಮ್ ಈಸ್ ಈಕ್ವಲ್ ಟು ಮೈನಸ್ ಆಫ್ -4 ಮೈನಸ್ ಬಿ ಅಂದರೆ ಮೈನಸ್ ಆಫ್ -4 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೇನು? -4 ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆ? ಬಿ ಸ್ಕ್ವೇರ್ -4ac ಅಲ್ವಾ? -4ac ಅಂದ್ರೇನು? 4 × 1 × 5 ಡಿವೈಡೆಡ್ ಬೈ 2a ಅಂದ್ರೇನು? 2 × 1. ಈ ಥರ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಫಸ್ಟು ಕ್ಯಾಲ್ಸಿಲ್ ಏನು ಮಾಡಿ? ರೂಟ್ ಆಫ್ ಹೇಳಿ -4² -4 × 1 ಮಾಡ್ಕೊಳ್ಳಿ. ಮಾಡೋದು ಹೆಂಗೆ ನೋಡ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಟು 9 3 ಈಕ್ವಲ್. ಈಗ ಕ್ಯಾಲ್ಸಿಲಿ ರೂಟ್ ಆಫ್ ಬ್ರಾಕೆಟ್ ಓಪನ್ -4 ಹೋಲ್ ಸ್ಕ್ವೇರ್ -4 × 1 × 5 ಮಾಡಿದ್ರೆ ಏನು ಬರುತ್ತೆ? ಮ್ಯಾಥ್ ಎರರ್ ಬರ್ತಾಯಿದೆ. ಯಾಕೆ? ರೀಸನ್ ಅಂದರೆ ಕಾಂಪ್ಲೆಕ್ಸಲ್ಲಿ ಇಟ್ಕೋಬೇಕು ಕ್ಯಾಲ್ಸಿನ. ಮೋಡು ಕಾಂಪ್ಲೆಕ್ಸ್ ಅಂದರೆ 2. ಈಗ ಹೊಡೀರಿ ರೂಟ್ ಆಫ್ ಬ್ರಾಕೆಟ್ ಓಪನ್ -4 ಹೋಲ್ ಸ್ಕ್ವೇರ್ -4 × 1 × 5 ಎಷ್ಟು ಬಂತು? 2i. ಏನಾಯಿತು? ಎಮ್ ಈಸ್ ಈಕ್ವಲ್ ಟು ಎಮ್ ಈಸ್ ಈಕ್ವಲ್ ಟು 4 + ಆರ್ ಮೈನಸ್ ಬೈ 2. ಇಲ್ಲಿ 4/2 ಮಾಡಬೇಕು. 4/2 ಅಂದ್ರೇನು? 2/2 ಅಂದರೆ 1. 2 + ಆರ್ ಮೈನಸ್ 1i. ಗೊತ್ತಾಗ್ತಿದೆಯಲ್ವಾ? ಎಮ್ ಈಸ್ ಈಕ್ವಲ್ ಟು ಏನು? 2 + ಆರ್ ಮೈನಸ್ 1. ನೋಟ್ ಜ್ಞಾಪಕ ಇಟ್ಕೊಳ್ಳಿ. ಇಫ್ ಎಮ್ ಈಸ್ ಈಕ್ವಲ್ ಟು ಹೇಳಿ ಎ + ಆರ್ ಮೈನಸ್ ಬಿ ಐ. ವಯಸ್ಸಿನ ಯಾವ ಥರ ಬರೀಬೇಕು? e⁴ax c1 cos bx + c2 sin bx. ಇದು ಫಾರ್ಮುಲಾ. ಎ + ಆರ್ ಮೈನಸ್ ಬಿ ಐ ಬಂದರೆ ಗೊತ್ತಾಗ್ತಿದೆಯಲ್ವಾ? ಈಗ ಆದರೆ ಇಲ್ಲಿ ಇರೋದು ಅರ್ಥ ಆಗ್ತಿದೆಯಲ್ವಾ? ಇನ್ನು ನೀಟಾಗಿ ಬರೀತೀನಿ ಹೇಳಿ. c1 cos bx + c2 sin bx. ಈಗ ಕಂಪೇರ್ ಮಾಡಿ. ಇದು ರಫ್ ವರ್ಕ್. ಇದು ಅರ್ಥ ಆಯ್ತಲ್ವಾ? ಇಲ್ಲಿ ಎ ಜಾಗದಲ್ಲಿ ಏನಿದೆ? 2. ಎ ಅಂದರೆ 2, ಬಿ ಅಂದರೆ 1, ಬಿ ಅಂದರೆ 1. ಇಲ್ಲಿ ಹಾಕಿ ವೈಸಿ ಏನಾಗುತ್ತೆ? e⁴ c1 ಕಾಸ್. ಇಲ್ಲಿ ಎಕ್ಸ್ ಬರಿಬಾರ್ದು. ಯಾಕೆ? ಇದು ಟಿಗೆ ಕನ್ವರ್ಟ್ ಆಗಿದೆ ಎಲ್ಲ. ಇಲ್ಲಿ ಬಂದಿರೋದೆಲ್ಲ ಟಿಗೆ. ಟಿಲಿ ಬರಿಬೇಕು ನಾವು ಅಷ್ಟೇ. ಹೇಳಿ c1 ಕಾಸ್ ಬಿ ಅಂದ್ರೇನು? 1t. 1t ಅಂದರೆ ಬರೀ ಟಿ ಬರೋದು ನಡೆಯುತ್ತೆ. ಹೇಳಿ ನೆಕ್ಸ್ಟು c2 sin 1t. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಬದಲು ಟಿ ಹಾಕ್ಕೋಬೇಕು. ವೈ ಸಿ ಆದಮೇಲೆ ವೈ ಪಿ ಮಾಡಬೇಕು. ವೈ ಪಿಗೇನು? 3 sin t ಡಿವೈಡೆಡ್ ಬೈ ಇದು 3 sin t ಡಿವೈಡ್ ಬೈ ಹೇಳಿ -4d + 5. ಅರ್ಥ ಆಗ್ತಿದೆಯಲ್ವಾ? ಈಗ ಇದು sin at ಬೈ ಎಫ್ ಆಫ್ ಡಿ ಫಾರ್ಮಲ್ಲಿ ಇದ್ದರೆ ವೈ ಪಿ ಬಂದು sin at ಬೈ ಎಫ್ ಆಫ್ ಡಿ ಫಾರ್ಮಲ್ಲಿದ್ದರೆ ಏನು ಮಾಡಬೇಕು? ಅಥವಾ sin ax ಬೈ ಎಫ್ ಆಫ್ ಡಿ ಫಾರ್ಮಲ್ಲಿದ್ದರೆ d² ರೀಪ್ಲೇಸ್ ಬೈ ಏನು ಮಾಡಬೇಕು? -a². ಇನ್ ದಿಸ್ ಕೇಸ್ ಎ ಅಂದ್ರೇನು? sin 3 ಅಲ್ಲ, sin t ಇರೋದಲ್ವಾ? sin at ಇದೆ, sin 1t. ಎ ಅಂದ್ರೇನು? 1. ಎ 1 ಇದ್ದರೆ d² ರೀಪ್ಲೇಸ್ ಬೈ a² ಅಂದರೆ ಏನಾಗುತ್ತೆ? -1. a² ಬಂದು 1² ಅಂದರೆ 1 ಮೈನಸ್ ಹಾಕೋಬೇಕು. ಎನ ಸ್ಕ್ವೇರ್ ಮಾಡಿ ಮೈನಸ್ ಜೊತೆಗೆ ಬರೀಬೇಕಷ್ಟೆ. d² ಯಾವುದರಿಂದ ರೀಪ್ಲೇಸ್ ಮಾಡಬೇಕು? ಇದು ರಫ್ ವರ್ಕ್. ಇದೆಲ್ಲ ಬರೆಯೋಕ್ಕೆ ಹೋಗಬಾರ್ದು. d² ಯಾವುದರಿಂದ ರೀಪ್ಲೇಸ್ ಮಾಡಬೇಕು? -1.
ನೋಡಿ A2 ಇದ್ದರೆ -4 A3 ಇದ್ದರೆ -9 A4 ಇದ್ದರೆ -16 ಸ್ಕ್ವೇರ್ ಮಾಡಿ ಮೈನಸ್ ಹಾಕಬೇಕು. A1 ಇದ್ದರೆ -1 D² ಎಲ್ಲಿದೆ ಇಲ್ಲಿ ಬರೀ D² ಮಾತ್ರ ರೀಪ್ಲೇಸ್ ಮಾಡಬೇಕು, ಬೇರೆದನ್ನ ಮಾಡೋಂಗಿಲ್ಲ. 3 sin t D² ಜಾಗದಲ್ಲಿ ಏನಾಗಬೇಕು -1 -4Dನ ಆ್ಯಸ್ ಇಟ್ ಈಸ್ ಹೆಂಗೆ ಇದೆ ಹಂಗೆ ಬರ್ಕೋಬೇಕು, +5 ಹಂಗೆ ಬರ್ಕೊಳ್ಳಿ. ಫಸ್ಟು -1 +5 ಮಾಡ್ಕೊಳ್ಳಿ. ಹೇಳಿ -1 +5 ಎಷ್ಟು? 4. ಹೇಳಿ yp = 3 sin t -1 +5 ಅಂದರೆ 4 - 4D. ಈಗ D² ಮಾತ್ರ ರೀಪ್ಲೇಸ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿರೋದೇನು D ಇರೋದು, ಅದಕ್ಕೆ D² ಮಾಡೋಕ್ಕೆ ಏನು ಮಾಡಬೇಕು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 4 + 4D 4 + 4D, ಕರೆಕ್ಟ್ ಅಲ್ವಾ? ಈಗ ಏನು yp = ಹೇಳಿ 3 4 sin t ಪ್ಲಸ್ 3 4 12D sin t. ಇದು a - b × a + b ಅಂದರೆ a² - b². a² ಅಂದ್ರೇನು 4² b² ಅಂದ್ರೇನು 4D ಹೋಲ್². ಇಲ್ಲಿ D sin t ಅಂದರೆ D sin t ಅಂದ್ರೇನು? D ಅಂದ್ರೇನು? d/dt ಆಫ್ sin t. ಡಿಫ್ರೆನ್ಷಿಯೇಷನ್ ಆಫ್ sin t ಅಂದ್ರೇನು? cos t. ಇಲ್ಲಿ ಏನಾಗುತ್ತೆ yp = 12 sin t ಪ್ಲಸ್ 12 cos t. 4² ಅಂದರೆ ಎಷ್ಟು? 4² ಅಂದರೆ D². D² ಬಂದಾದಮೇಲೆ D² ಜಾಗದಲ್ಲಿ ಏನಾಗಬೇಕು? ಈಗೇನಾಯಿತು? yp 12 sin t ಪ್ಲಸ್ 12 sin t ಡಿವೈಡೆಡ್ ಬೈ ಹೇಳಿ 16 - 16 × D² ಅಂದ್ರೇನು? ಈಗ yp = ಏನಾಯಿತು? 12 sin t ಪ್ಲಸ್ 12 cos t ಅಲ್ವಾ ಇದು? 12 cos t ಡಿವೈಡೆಡ್ ಬೈ 16 + 16 12/32 ಹೊಡೀರಿ, ಎಷ್ಟು ಬರುತ್ತೆ ಹೇಳಿ? 12/32 12/32 ಎಷ್ಟು ಬಂತು? 3/8. 3/8 sin t ಮತ್ತು 12/32 ಹೊಡೆದ್ರೆ 3/8 cos t. yp ಆಯಿತು, yc ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? y = yp. ವಾಟ್ ಈಸ್ yc? e⁴2t c1 cos t ಪ್ಲಸ್ c2 sin t ಪ್ಲಸ್ yp ಅಂದರೆ 3/8 sin t ಪ್ಲಸ್ 3/8 cos t. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, e⁴2t ಏನಿದೆ ಇಲ್ಲಿ? e⁴2t. e⁴2t ಅಂದರೆ e⁴t ಏನು? ಹೋಲ್². ಇದು ನೋಟ್ ಅಂತ ಬರೀತೀನಿ, ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ, ಬೇಸಿಕ್ ಅಷ್ಟು. e⁴2t ಕ್ಯಾನ್ ಬಿ ರಿಟರ್ನ್ ಆ್ಯಸ್ e⁴t ಹೋಲ್². ನೋಡಿ ಕ್ವಶನಲ್ಲಿ ಎಕ್ಸಲ್ಲಿ ಇದೆ, ನಮಗೆ ಸೊಲ್ಯೂಷನ್ ಯಾವುದರಲ್ಲಿ ಬೇಕು? ಎಕ್ಸಲ್ಲಿ. ಇಲ್ಲಿ ಬಂದಿರೋದು ಯಾವುದರಲ್ಲಿ? ಟೀಲಿ. ಅದಕ್ಕೆ ನಾವು ಎಲ್ಲನೂ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಎಕ್ಸ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ? y = ಫಸ್ಟ್ e⁴2t ಬದಲು ಏನಂತ ಬರೀಬೋದು? e⁴t ಹೋಲ್². e⁴t ಹೋಲ್² ಅಂದರೆ e⁴t ಅಂದ್ರೇನು? ಏನಾಗುತ್ತೆ ಇದು? x² ಆಗುತ್ತೆ, ಕರೆಕ್ಟ್ ಅಲ್ವಾ? ಈಗ e⁴t x ಅಂದರೆ e⁴2t ಏನಾಗುತ್ತೆ? x² ಆಗುತ್ತೆ, ಯಾಕಂದರೆ e⁴t is 2t is nothing but e⁴t ಹೋಲ್². ನೆಕ್ಸ್ಟು c1 cos t ಅಂದ್ರೇನು? log x. c1 cos log x ಪ್ಲಸ್ c2 sin log x. ಆಮೇಲೆ ಪ್ಲಸ್ 3/8 sin log x ಪ್ಲಸ್ 3/8 cos log x. ಇದೇ ಫೈನಲ್ ಆನ್ಸರ್.
ಗೊತ್ತಾಯ್ತಲ್ವಾ?